ಹೇ ಗೈಸ್, ಹ್ಯಾಪಿ ವೀಕೆಂಡ್ ಎಲ್ಲರಿಗೂ ನಮಸ್ಕಾರ. ಸೊ ನಾವಿವತ್ತು ನಮ್ಮ ಆಫೀಸ್ ಕೊಲೀಗ್ಸ್ ಜೊತೆ ಒಂದು ಔಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕೃಷ್ಣಗಿರಿಗೆ ಹೋಗ್ತಾಯಿದ್ವಿ. ಸೊ ವೈಬ್ ಮಾಡೋಣ ಅಂತ. ಸೊ ಚಲೋ ಲೆಟ್ಸ್ ಗೋ, ಸ್ವಲ್ಪ ಫನ್ ಮಾಡ್ಕೊಂಬರೋಣ. ಈ ವೀಕ್ ನನ್ನ ಹೆಂಡತಿ ಪಾಪ ಮನೇಲೇ ಇದ್ದಾಳೆ ನೋಡಿ ಗೈಸ್. ಬಿಟ್ಟೋಯ್ತಾ ಇದ್ದೀನಿ. ನಮ್ಮ ಹುಡುಗ ಬಂದ ಇಲ್ಲಿಂದ ಬೈಕಲ್ಲಿ ಹೋಗಿ ಹಂಗೆ ಹೇಗೆ ಹೆಲ್ಮೆಟ ಓಕೆ ಅಣ್ಣ ಲೆಟ್ಸ್ ಗೋ. ಓಕೆ ಗೈಸ್, ಇಲ್ಲಿಂದ ಬೈಕಲ್ಲಿ ಹೋಗಿ ಆಮೇಲೆ ಬೈಕ್ ಪಾರ್ಕ್ ಮಾಡಿ ಕಾರಲ್ಲಿ ಹೊರಡ್ತೀವಿ. ರೈಟ್, ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ವಿ, ಮಂಜುನಾಥ್ ಮನೆಗೆ. ಇನ್ನು ನಮ್ಮ ಹುಡುಗರು ಬರ್ತಾ ಇದ್ದಾರೆ ಆನ್ ದಿ ವೇ. ಇನ್ನೊಂದು ಹಾಫ್ ಆನ್ ಅವರ್ ಆಗ್ಬೋದೇ ನಾವು ಬರೋಕ್ಕೆ. 12 ಗಂಟೆಗೆ ಬರ್ತೀನಿ ಅಂದವರು, 1 ಗಂಟೆ ಆಗ್ತಾಯಿದೆ, ಇನ್ನೂ ಬಂದಿಲ್ಲ. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಗೈಸ್, ಇಲ್ಲೇ ಬಿಸಿಲು. ನಾನು ಬೇರೆ ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಇನ್ನು ತಮಿಳ್ನಾಡು ಗೊತ್ತಲ್ಲ, ಹೆವಿ ಬಿಸಿಲಿರುತ್ತೆ. ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ಈ ಮಂಜಪ್ಪ ಇಲ್ಲ ಅಂದರೆ ತಮಿಳ್ನಾಡಲ್ಲಿ ಪ್ರತಿಯೊಂದಕ್ಕೂ ಇದೇ ಬ್ಯಾಗು ಗೈಸ್. ಬಟ್ಟೆ ತೊಗೊತಾರೆ ಇಲ್ವೋ, ಫ್ರೀಯಾಗಿ ಬ್ಯಾಗ್ ಕೊಡ್ತಾರೆ ಅಂದರೆ ಖುಷಿಯಾಗ್ಬಿಡ್ತಾರೆ ಗೈಸ್. ಎಷ್ಟೋ ಜಮಾನ್ಗಳಾಗಿತ್ತು ನಾನು ಈ ಥರ ಬಸ್ ಸ್ಟಾಪಲ್ಲಿ ನಿಂತ್ಕೊಂಡು. ಎಷ್ಟೋ ಜಮಾನ್ಗಳಾದಮೇಲೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬಸ್ಸಿಗೆ ಅಲ್ಲ ಕಾರಿಗೆ. ಎಷ್ಟೋ ಸಾವಿರ ಪ್ಲ್ಯಾನ್ಗಳು ಮಾಡಿ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಎಷ್ಟೋ ಪ್ಲ್ಯಾನ್ಗಳು ಮಾಡಿ ನೀವೇ ನಾಳೆ ಹೊರಡಬೇಕು ಕ್ಯಾನ್ಸಲ್, ಹೊರಡಬೇಕು ಕ್ಯಾನ್ಸಲ್. ಸೊ ಫೈನಲ್ ಇವತ್ತು ಒಂದು ದಿಟ್ಟ ನಿರ್ಧಾರ ತಗೊಂಡು ಫೈನಲ್ ಹೊರಡಿದ್ದೀವಿ. ಹೋಗೋಣ. ಇನ್ನೂ 2 ಬರ್ತಾಯಿದೆ, ಕಾರಲ್ಲಿ ಬರ್ತಾಯಿದ್ದಾರೆ. हिमांशु है, सतीश भाई ब्लॉग में आ गया तो फेमस हो जाएंगे. ओके, they are doing something. मुंबई में, दिल्ली में या प्राइस कहीं चेक करे को तो ट्रैफिक नहीं है. ತಿಬಿಲಿ ರೋಡಲ್ಲಿ ಫುಲ್ ಜಾಮ್ ಆಗಿದೆ. ಇಲ್ಲೇ 1 ಅವರ್ ಯಾರು ಈ ಕಡೆ ಬರಬೇಡಿ. ನಾನು ವ್ಲಾಗ್ ಆಗೋ ಅಷ್ಟೆಲ್ಲ ಕ್ಲಿಯರ್ ಆಗಿರ್ತದೆ. ಓನ್ಲಿ 500 ಮೀಟರ್ಸ್ ತಕ್ಕ. ಫೈನಲಿ ಎಷ್ಟು 1 ಅವರ್ ಆಯ್ತಾ? मोर देन 1 ಅವರ್ ಆದ್ಮೇಲೆ ಘಾಟ್ ಹೋಗ್ತಾ ಇದೆ. छोटा सा ट्रैफिक ಇಲ್ಲ भाई. हां सर, हेलो 1 घंटा लग गया भाई. हां सर. ಓಕೆ, ರೀಚ್ ಆಗಿದ್ದೀವಿ ಗೈಸ್. ಫಿಶ್ ತಿನ್ನೋಣ ಅಂತಿದ್ದಾರೆ. ನಾನಿವತ್ತು ಶನಿವಾರ ತಿನ್ನಲ್ಲ, ಬಟ್ ಆದರೂ ಇವತ್ತು ಆಚೆ ಬಂದಿರೋ ಕಾರಣದಿಂದ ಸ್ವಲ್ಪ ದೇವ್ರಿಗೆ ತಪ್ಪು ಕಾಣಿಕೆ ಹಾಕಿ ತಿನ್ಬೇಕು. ಹಾಂ, ರೆಡಿ ಬಂದ ಗೈಸ್, ಶನಿವಾರ ನಾನು ತಿನ್ನಲ್ಲ, ಬಟ್ ಇವತ್ತು ದೇವ್ರ ಮೇಲೆ ತಪ್ಪು ಕಾಣಿಕೆ ಹಾಕ್ಬಿಟ್ಟು ತಿಂತಾ ಇದ್ದೀನಿ. ಎಷ್ಟೋ ದಿನ ಆದಮೇಲೆ ಈ ಫಿಶ್ ಸಾರು ತಿಂತಾ ಇದೆ. ಲೆಮನ್ ಕೇಳ ಮಚ್ಚ, ಲೆಮನ್. ಆಹಾ, ಏನಪ್ಪ ಹೂವು ಥರ ಬರ್ತಾಯಿದೆ. ನೆಕ್ಸ್ಟ್ ಲೆವೆಲ್ ಮಚ್ಚ. ಸರಿ ಬ್ರೋ. ಗೈಸ್, ಇದು ಕೃಷ್ಣಗಿರಿ ಡ್ಯಾಮ್ ಹತ್ರ ಫ್ರೆಶ್ಶಾಗಿ ಹಿಡ್ಕೊಬರ್ತಾರೆ. ಹಿಡ್ಕೊಬಂದು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ. ಎவ்வளோ kg மச்சா சொன்னேன்? ஒரு நாளைக்கு 200 kg ஃபிஷ்ஷு. சகலாயிட்டு எப்படி இருக்கு மச்சா? நல்லா இருக்கும். மசாலா இவ்வளோ மசாலா போட்டு உள்ளே போய் வெளியே வரும்போது எரியாமல் தான் சரி. ಗೈಸ್, ಸಗಲಾಗಿತ್ತು ಫಿಶ್ಶು. ಹೆಂಗಿತ್ತು ಅಶೋಕ್? ಚೆನ್ನಾಗಿತ್ತು. ನೆಕ್ಸ್ಟ್ ಲೆವೆಲ್. ಇವ್ರು ವೆಜಿಟೇರಿಯನು, ಇವರೆಲ್ಲ ಅದೆಲ್ಲ ತಿನ್ನಲ್ಲ. ದಿಸ್ ಗಾಯ್ ಇಸ್ ವೆಜಿಟೇರಿಯನ್, ವಿ ಆರ್ ನಾನ್ ವೆಜಿಟೇರಿಯನ್. ಗೈಸ್, ಫಿಶ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸಮಟೈಮ್ಸ್ ಏನು ಗೊತ್ತಾ, ನಾವು ಈ ಥರ
ಶನಿವಾರದ ಹೊತ್ತು ನಾವು ತಿನ್ನಲ್ಲ ಬೇಸಿಕ್ಲಿ, ಬಟ್ ಈ ತರ ಸಮ್ಟೈಮ್ಸ್ ಈ ಥರ ಸ್ಪೆಷಲ್ ಟೈಮ್ ಆಚೆ ಬರ್ತೀವಲ್ಲ ಅವಾಗ ತಿನ್ಬೇಕಾಗುತ್ತೆ. ಏನಕ್ಕೆ ಅಂದರೆ ನಿಂಗೆ ಮುನ್ನಾಡಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗುತ್ತಲ್ವಾ ಈ ಊರಿಗೆ ಬಂದಮೇಲೆ ಏನು ಸ್ಪೆಷಲ್ ಅಂತ. ಕೃಷ್ಣಗಿರಿ ಅಂದ್ರೇ ಆಬ್ವಿಯಸ್ಲಿ ಫಿಶ್ ಸ್ಪೆಷಲ್ಲು. ಇಲ್ಲೇ ಪಕ್ಕದಲ್ಲೇ ಡ್ಯಾಮ್ ಇದೆ, ಫ್ರೆಶ್ ಆಗಿ ಹಿಡ್ಕೊಂಡ್ಬರ್ತಾರೆ ಮಾಡ್ತಾರೆ. क्या ब्रो ಮುನ್ನಾಡಿ ಸೂಪರ್ ಆಗಿ ओके ब्रो ನೆಕ್ಸ್ಟ್ ಲೆವೆಲ್ ಆಗಿತ್ತು ಫಿಶ್ ಮಾತ್ರ. ब्रो ಫಿಶ್ ಆಯ್ತಾ? ಫಿಶ್ बढ़िया। फिश तो बहुत ही बढ़िया था भाई, और साथ में अभी ये चिप्स हमने लिया है केलंग चिप्स और ये केलंग बहुत ही अच्छा है, टेस्टी है। बहुत ही टेस्टीदार है, ಟೇಸ್ಟಿದಾರ್. ನಾವಿವಾಗ ಎಲ್ಲ ಹೋಗ್ತಾ ಇದೀವಿ ಮಚ್ಚ? बैग कम ಇವಾಗ ಬೇಕ್ರಿಗೆ ಬೇಕ್ರಿಗ ಅಲ್ಕೋವಾ ತಗೊಳಕ್ಕೆ. ಆಲ್ಕೋವಾ ಅಂತ, ಅಲ್ಲಿ ಆಲ್ಕೋವಾ ಸ್ಪೆಷಲ್ ಇಲ್ಲಿ ಚೆನ್ನಾಗಿರುತ್ತೆ, फ्रेश ಫ್ರೆಶ್ ಆಲ್ಕೋವಾ. our new vlogger of rocks, okay, and you can climb the mountain, and you have a lot of benefits claiming. there is a lot of benefits to climb this mountain. okay. Please can you describe the benefits, Himanshu? Health, there's a health benefits, Okay. and there's a alcohol benefit. It's a natural alcohol, bro. And the view will be incredible actually while drinking. ನೋಡಾ ಬಿ No, you have to mention that natural alcohol. ಎಲ್ಲಾರು ಹಂಗೆ ಎಲ್ಲಾರು ಹಂಗೆ ಆಲ್ವೇಸ್ ವೆಲ್ಕಮ್ಸ್ ಯು. ಅಲ್ಲೇ ಸೊ ನೈಟು ಈ ತೋಪ್ ಒಳಗಡೆ ಫೈರ್ ಕ್ಯಾಂಪ. ಯಾರ ಅದು ಅವಡಿನ ಪಾಕ್ರಂಗ್ ನಡಿ. कौन सा ये वो लेवरा ಲ್ಯಾಬ್ ಹಾ ಎಡ್ತು ಅವೆಟ್ಲಾ ಎಳ್ನೀರು ಹೊಡಿಯೋಣ. ಏಯ್ ಇವತ್ತು ನೈಟ್ ನಿನ್ನ ಉಡಾಯಿಸ್ತೀವಿರೋ ಫೋನ್ ಮಸ್ಟ್ ಐತೆ. ಕಮಾನ್. ಹಾಂ ಸ್ನೇಕ್ ಬಿ ಹೇ ಬಾಲ್ ಯಾರು ಎತ್ತ ಬರೋರೆ ಎತ್ತ ಬರೋರೆ ಮಚಾ ಮಚಾ ಏನೋ ಮಚ್ಕಿ ಚಲ್ ಹಾಕ್ಬಿಟ್ಟಿಯವು ಪಾಂಬಾ. ಏಯ್ ಇಷ್ಟಿಷ್ಟು ಚಿಕ್ಕ ಮರಗಳಲ್ಲಿ ಸಾಕಾದಾಗ್ಬಿಟ್ಟೈತಪ್ಪ ತೆಂಗಿನಕಾಯಿಗಳು. ಅಶೋಕ್ ಚಿನ್ನ ಮರನ ಪರ್ 7 ಇಟ್ಟರಿಗೆ ಕಾಯಿ. ಗೈಸ್ ನೈಟ್ ಫೈರ್ ಕ್ಯಾಂಪ್ ಹಾಕೊಂಡು ಕುತ್ಕೊಂಡ್ರೆ ಸಾಕಾತು ಗುರು. ಸ್ಪಾಟ್ ಸಾಕಾದಾಗೈತೆ ಗೈಸ್ ಸ್ಪಾಟ್. ರಾತ್ರಿ ಹೊತ್ತು ಫೈರ್ ಕ್ಯಾಂಪ್ ಹಾಕ್ಕೊಂಡು ಇಲ್ಲೇ ಗ್ರಿಲ್ ಮಾಡ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್. ಎಣ್ಣೆ ಅಡಿಯೋವರೆಗಂತೂ ಇನ್ನೂ ಮಜಾ. கிளியரா இருக்குடா தண்ணி. செம்ம அங்க உள்ளே போகுது பாரு. அங்க போகுது பாருயா. பிடிக்கலாமா? சத்தியமா எனக்கு தெரியல. கண்ணு தெரியல. அங்க பாருயா வாங்க. தள்ளி கிளி விட்டு அங்க இருக்கு பாருயா உள்ளே. தெரியுதா ರೈಟ್ ಸೈಡ್ல. ಕೀழ ಇறங்குது பாரு. பாரு அங்க ಸ್ಟೇ ಏನು ಸಕದಾಗೈತೆ ತೋಟ. ಎಲ್ಲ ತೆಂಗಿನಕಾಯಿ ತೋಟ. ಓ ಇದು ಸ್ವಲ್ಪ ದೊಡ್ಡದಿದೆಯಲ್ಲ ಮರಗಳು. लास्ट में हम लोग यहीं पर बनाए थे। बहुत बड़ा है और की ये तो बड़ा है ब्रो. पूरा इन्हीं का फार्म है। हाँ इन्हीं का है. अभी सारा जो क्रॉस किया है ना वो पूरा इन्हीं का है. हाँ 3 फ्री वेल अच्छा डई अडीडा सबको सारा पता रहेगा. ए डिचकाओ. हाँ ए अभी पूरा क्लीन हो जाएगा ब्रो. मेरे को आता है. नहीं मस्त है ब्रो. ಮಸ್ತ್ ನೋಡಿ ಚೆನ್ನಾಗಿದೆ. ಸಗದಾಗಿತ್ತಲ್ಲ ಮನೆ. ಕಮಾನ್ ನೀರು ಮಾತ್ರ ಸಕದಾಗೈತಪ್ಪ. ಒಳ್ಳೆ ತೋಟಕ್ಕೆ ಬೇಕಾಗಿರೋಂಥ ನೀರು ಬರ್ತಾನೆ ಇದೆ. கொக்கி போட்டு இருக்குமா என் கையில் தான் இருக்கா பரவாயில்ல. ಗೈಸ್ ನೋಡಿ ನನ್ನ ಕೈಲಿ ಏನಿದೆ ಹಾಕೋ ಏಟಿಗೆ ಹಂಗೆ ತೆಂಗಿನಕಾಯಿ 2 ಚೂರು ಆಗಬೇಕು. ಏನು ಹೇಳಿ ಫ್ರೆಂಡ್ಸ್ ಜೊತೆ ಬಂದು ಈ ಥರ ತೋಟದಲ್ಲಿ ಎಂಜಾಯ್ ಮಾಡೋಕ್ಕೆ ಸಕತ್ತಾಗಿರುತ್ತೆ ಸ್ಪಾಟ್. ಫ್ರೆಂಡ್ಸ್ ಆಗಿರಲಿ ಫ್ಯಾಮ್ಲಿ ಆಗಿರಲಿ ಟೈಮ್ ಪಾಸ್ ಮಾಡೋಕ್ಕೆ ಸೂಪರಾಗಿರುತ್ತೆ. ನನಗೆ ನನ್ನ ಮಗನ್ನೆಲ್ಲ ಈ ಥರ ಕರ್ಕೊಂಬಂದು ಅವನ್ನ ಆಟ ಆಡಿಸ್ಬೇಕು ಅಂತ ಜಾಸ್ತಿ ಆಸೆ ನನಗೆ. ಅವನು ಈ ಥರದೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾನೆ. ನಾ ಎಪ್ಪಡಿನಾ ಪೋರ್ದೆ ತಮಿಳು ತೆಲುಗು ಹಿಂದಿ ಕನ್ನಡ ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಈ ಬ್ಲಾಗ್ ಕವರ್ ಆಗ್ತಾಯಿದೆ.
ಮಲ್ಲಿಗೆ ಹೂವು ತೋಟ ಗಾಯ್ಸ್. ಇನ್ನೂ ಆವಾದು ಹಾಂ ಏನು ಪೀಸ್ಫುಲ್ ಆಗಿದೆ ಗೈಸ್, ಸೀರಿಯಸ್ಲಿ. नेचर कैन हील एवरीथिंग. वो भी ले लो. हाँ देना है ना उसको. हाँ वो क्या मस्त है ब्रो. आ जाओ आ जाओ. वो मिस किया है ना. ये आसाम पहुंच गया क्या? हाँ किसको किसको? हाँ ले लो भैया. मांझो. स्प्राइट स्वीट है. स्वीट है ना भाई. हाँ हाँ खतरनाक. ठीक लग रहा. ओके ಬೆಂಗಳೂರಲ್ಲಿ 50 ರೂಪಾಯಿ 60 ರೂಪಾಯಿ ಕೊಟ್ಟು ಕುಡಿತಾ ಇದ್ದೀನಿ. ಇಲ್ಲಿ ನೋಡಿ ತೋಟದಲ್ಲಿ ಎಷ್ಟು ಬೇಕಾದ್ರೂ ಕುಡಿ. ಸಾಕಾಗಿದೆ ಗೈಸ್, ಸ್ವೀಟ್ ಆಗಿ. ಇದೆಲ್ಲ ಹೈಬ್ರಿಡ್ ಮರಗಳಂತೆ, ಸೊ ಅದಕ್ಕೆ ಚಿಕ್ಕ ಮರದಲ್ಲೇ ಚೆನ್ನಾಗಿ ಜಾಸ್ತಿ ತೆಂಗಿನಕಾಯಿ ಬಿಟ್ಟಿದೆ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡ ದೊಡ್ಡ ಮರಗಳು, ಸೊ ಅದೆಲ್ಲ ಒಂದು 30-40 ವರ್ಷದ ಹಳೆಯ ಮರಗಳು. ಇದೆಲ್ಲ ಜಸ್ಟ್ 3-4 ಇಯರ್ಸ್ ಮರಗಳು. ಅದಕ್ಕೆ ಚಿಕ್ಕ ಮರ ಆದರೂ ನೋಡಿ ಎಷ್ಟೆಷ್ಟು ತೆಂಗಿನಕಾಯಿ ಬಿಟ್ಟಿದೆ. ಬಟ್ ಇದ್ರ ಲೈಫ್ ವ್ಯಾಲಿಡಿಟಿ ಬಂದು ಒಂದು 30 ಇಯರ್ಸ್ ಬರ್ಬೋದು ಅಷ್ಟೇ. ಬಟ್ ಅದು ಬೇಕಾದ್ರೆ ಒಂದು 60-70 ವರ್ಷ ಬರುತ್ತೆ ಮರಗಳು. ಏನು ಪೀಸ್ಫುಲ್ ಆಗಿದೆ ನೋಡಿ ಗೈಸ್ ಪ್ಲೇಸ್. ಸಕ್ಕತ್ತಾಗೈತಲ್ಲ. ಏನು ಸುಖವಾಗಿ ಮಲಗಿದೀವಲ್ಲ. 2 பேர் பார்த்தியா ஸ்டார் சப்பாத்தி ஏதோ கதை பேசிட்டு இருக்காங்க. சரி சரி. ಗೈಸ್ ಗುಡ್ ಮಾರ್ನಿಂಗ್. ಎದ್ದು ಈಗ ಕಲ್ಲು ಕುಡಿಯೋಣ ಅಂತಿದ್ದಾರೆ. ಹೋಗೋಣ. ಚೆನ್ನಾಗಿದೆ ಗೈಸ್, ಏನು ಪೀಸ್ಫುಲ್ ಆಗಿದೆ ಗೊತ್ತಾ. ರಾತ್ರಿನೂ ಆಚೆ ಹೋಗಿದ್ರಿ, ತಿರ್ಗಾಡ್ಕೊಂಡು ಲೆಮನ್ ಟೀ ಐಸ್ ಕ್ರೀಮು ಇವೆಲ್ಲ ತಿನ್ಕೊಂಡು ಚೆನ್ನಾಗಿತ್ತು. ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಬ್ಲಾಕ್ ಮಾಡೋಕ್ಕಾಗಿದೆ. ಸೊ ನಮ್ಮ ಹುಡುಗರು ಎದ್ದು ಬಂದವ್ರು ಈಗ. ಹೋಗೋಣ, ಫ್ರೆಶ್ ಆಗಿ ಇಳಿಸ್ತವ್ರು ಮರದಿಂದ. ಅಶೋಕ್ ನೀங்களும் ಒಂದು ಕುಡಿಂಗ ಅಣ್ಣಮ್ಮ. இதுதான் தமிழ்நாடோட அத்தன்டிக். अंजू தோசைப்பா ಅದು ಮೇನ್ ಇಂಗ್ರೀಡಿಯೆಂಟ್ಸ್. ಹಾಂ ಇದೇ ಮೇಯ್ನು. ನೀರಾ ಕುಡಿಯೋಕ್ಕೆ ಇದೇ ಮೇಯ್ನು. ಪೂಜಾ ಕರ್ಕೆ தமிழ்நாடு மாதிரியே இல்லை இல்லை. எப்பவுமே இப்படி தான் இருக்கும். ಗೈಸ್ ಎಲ್ಲೋ ಕೇರಳದಲ್ಲಿ ಇರೋ ಥರ ಫೀಲ್ ಆಗ್ತಿದೆ ಗೈಸ್. ಸೇಮ್ ಕೇರಳ ಫೀಲೆಲ್ಲ ಇದೆ, ಎಲ್ಲ ಕಡೆ ಮರಗಳು, ಗ್ರೀನರಿ. ನಮ್ಮ ತಮಿಳ್ನಾಡಲ್ಲಿ ನಾವು ಇಷ್ಟೆಲ್ಲ ಗ್ರೀನರಿ ನೋಡಲ್ಲ. ನಮ್ಮೂರಲ್ಲಿ ಇದೆ ಬಾಗಿ ಪಕ್ಕಟ ಇದೆ. ಮಚ್ಚಲಿ ಪಕ್ಕದ ನೀರ ಓಯ್ ಹಿಂಗದನಾ. ಆಹಾ ಏನು ಬ್ಯೂಟಿಫುಲ್ ಸ್ಪಾಟ್ ಗೈಸ್, ಬ್ಯೂಟಿಫುಲ್ ವ್ಯೂ. ಏನು ಮಜೆ ನೋಡಿ ಗೈಸ್ ಇಳಿಸಿದ್ದಾರೆ. ಆಹಾ ಏನು ಸ್ಪಾಟ್ ಗುರು, ಮಸ್ತ್ ಸಾಕಾಗೈತೆ. ಚಪಾಳೆ ಉಪ್ಪಿನಕಾಯಿ ತಂದಿರೋ ಅಶೋಕ್ಗೆ ಚಪಾಳೆ. हाँ लेकिन मंजू ये ज़्यादा बहुत ज़्यादा ही है. ರಮೇಶ್ ಸಾಕಾಗಿದೆ. ಆ್ಯಕ್ಚುಲಿ ನ್ಯಾಚುರಲ್ ಡ್ರಿಂಕ್ಸ್ ಇದು. ಆ್ಯಕ್ಚುಲಿ ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಸಾಕಾಗಿತ್ತು ಗಾಯ್ಸ್, ನೆಕ್ಸ್ಟ್ ಲೆವೆಲ್. ಸ್ಪಾಟ್ ಕೂಡ ನೋಡಿ ಏನು ಸಾಕಾಗಿದೆ. ತೆಂಗಿನಕಾಯಿ ತೋಪು ಪ್ಲಸ್ ಇಲ್ಲಿ ಬಾವಿ, ನೆಕ್ಸ್ಟ್ ಲೆವೆಲ್ ಆಗಿದೆ. ಹೋಗ್ಬಿಟ್ಟು ಟಿಫನ್ ಏನಾದ್ರು ಮಾಡೋಣ. ಟಿಫನ್ ಮಾಡಿಕೊಂಡು
ಬೆಂಗಳೂರು ಕಡೆ ಮಗರಚ್ಚ ಹೊರಡೋಣ. ಗೈಸ್ ನಾವು ಸ್ನಾನ ಮಾಡಿ ಎಲ್ಲ ರೆಡಿ ಆದ್ರಿ. ಈಗ ಹೊಟ್ಟೆ ತುಂಬ ಹಸ್ತಾ ಇದೆ. ಹೋಗಿ ಟಿಫನ್ ಮಾಡ್ಕೊಂಡು ಬೆಂಗಳೂರು ಕಡೆ ಹೊರಡೋದೆ. ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ತಾ ಇದೆ. ನೇಚರ್ನ ನೋಡೋಕ್ಕೆ ಬರೋದೇ ಒಂಥರ ಖುಷಿನಪ್ಪ, ಸಕ್ಕತ್ತಾಗಿದೆ. ಅಂದರೆ ಆ ನೇಟಿವ್ಗೆ ತಕ್ಕನಂಗೆ ಅವ್ರವ್ರ ಅರೇಂಜ್ಮೆಂಟ್ಸ್ ಇರ್ತವೆ, ನೆಕ್ಸ್ಟ್ ಲೆವೆಲ್ ಇರ್ತವೆ ಆ ಫೀಲ್ಗಳು. ಬೆಂಗಳೂರು ಕಡೆ ನಮ್ಮ ಪಯಣ. ಸೊ ಚಲೋ ಗೈಸ್, ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್. ಇಲ್ಲೇ ವ್ಲಾಗ್ನ ಎಂಡ್ ಮಾಡ್ತೀನಿ, ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಸಿ ಯು ಅಂಟಿಲ್ ನೆಕ್ಸ್ಟ್ ವ್ಲಾಗ್. ಸೈನಿಂಗ್ ಆಫ್ ಫ್ರಮ್ ಮಿಸ್ಟರ್ ಮಿಸಸ್ ರಾಜ್ ಶಿಲ್ಪ.